ಪ್ರೋಟೀನ್ ಇರ್ತಕ್ಕಂಥ ತುಂಬ ಹೆಲ್ತಿಯಾಗಿರ್ತಕ್ಕಂಥ ದೋಸೆ ರೆಸಿಪಿ ನಮ್ಮ ಮಕ್ಕಾನದಿಂದ ಮಾಡಿರೋದು. ಮಕ್ಕಾನನ ತೊಗೊಂಡಿದ್ದೀನಿ, 1/2 ಕಪ್ ಆಗೋಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ, ಇನ್ನು 1/2 ಕಪ್ ಆಗೋಷ್ಟು ಸೂಜಿ ರವೆನ ತೊಗೊಂಡಿದ್ದೀನಿ. ತೊಗೊಂಡು ನೀರನ್ನು ಹಾಕಿ ನೀಟಾಗಿ ನೆನೆಸ್ಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನೀಟಾಗಿ ನೆನೆಸಿಡಿ. ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ನೆನೆಸಿಡಿ. ಇದನ್ನು ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ನೆಂದಿರುತ್ತೆ, ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ದೋಸೆ ಹದಕ್ಕೆ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಸಾಲ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸು ಇಡಿ ಇದನ್ನು. ಮತ್ತೆ ಅದನ್ನು ನಾವು ತವಾ ಮೇಲೆ ಹಾಕ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಹಾಕ್ಕೊಂಡು ನಿಮಗೆ ಯಾವ ರೀತಿ ತರಕಾರಿಗಳು ಬೇಕೋ ಅದ್ರ ಮೇಲೆ ನಾವು ಸ್ಪ್ರೆಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ, ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ಟ್ಯಾಪ್ ಮಾಡಿದ್ರೆ ನೀಟಾಗಿ ಅದು ದೋಸೆಗೆ ಅಂಟ್ಕೊಳುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಈ ರೀತಿ ನೀಟಾಗಿ 2 ಸೈಡು ಬೇಯಿಸ್ಕೊಬೇಕು. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ, ನೀಟಾಗಿ ಬೆಂದಿರುತ್ತೆ. ನೋಡಿ, ಮತ್ತೊಂದು ದೋಸೆನ ಹಾಕ್ಕೊಂಡು ಅದಕ್ಕೆ ನಾನು ಫ್ಲಾಕ್ಸ್ ಸೀಡ್ ಪೌಡ್ರ್ ಡೈಲಿ ಯೂಸ್ ಮಾಡಬೇಕು ಇದನ್ನು, 1 ಸ್ಪೂನು. ಹಾಗಾಗಿ ನಾನು ಎಲ್ಲ ತಿಂಡಿಗೂ ಹಾಕ್ಕೊತಾ ಇರ್ತೀನಿ. ದೋಸೆ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಆವಾಗ ಪ್ರೋಟೀನ್ ಪೌಡ್ರನ್ನ ಕನ್ಸ್ಯೂಮ್ ಮಾಡ್ದಂಗೂ ಇರುತ್ತೆ, ದೋಸೆ ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಕುಕ್ ಮಾಡ್ಕೊಬೇಕು. 2 ರೀತಿ ದೋಸೆನೂ ಒಂದೇ ಇದರಲ್ಲಿ ಮಾಡ್ಕೊಬೋದು. ನೋಡಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹೆಲ್ದಿಯಾಗಿರೋದ್ರಿಂದ ಮಕ್ಕಳಿಗೂ ಕೂಡ ಕೊಡ್ಬೋದು. ಈ ರೀತಿ ಹೆಲ್ದಿ ಫುಡ್ನ ಕನ್ಸ್ಯೂಮ್ ಮಾಡೋದ್ರಿಂದ ಹೇರ್ ಫಾಲ್, ಪಿಂಪಲ್ ಪ್ರಾಬ್ಲಮ್ಮು ನಿಧಾನಕ್ಕೆ ಕಂಟ್ರೋಲ್ ಆಗ್ತಾ ಬರುತ್ತೆ. ನಾವು ಡಯೆಟಿನ ಕೂಡ ಮೇಂಟೈನ್ ಮಾಡ್ಬೋದು.